ವಿರೋಧ ಪಕ್ಷದ ನಾಯಕರುಗಳು ಬಹುಶಃ ಈ ರೀತಿಯಾದಂಥ ಪ್ರವೃತ್ತಿಯನ್ನ ಪದೇ ಪದೇ ತೋರಿಸೋದ್ರ ಮುಖಾಂತರ ಕರ್ನಾಟಕದ ಇರ್ತಕ್ಕಂಥ ಗೌರವವನ್ನ ಕಡಿಮೆ ಮಾಡ್ದಂಗೆ ಆಗೋದಿಲ್ವಾ? ಕನ್ನಡಿಗರು ಸುಸಂಸ್ಕೃತರು ಅಂತಕ್ಕಂಥ ಭಾವನೆ ಇಡೀ ದೇಶದಲ್ಲಿದೆ. ಇದನ್ನ ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದ ಈ ಒಂದು ಆಟ, ಈ ಒಂದು ಉಪಟಳ ಇವನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಕಳೆದ 10-12 ವರ್ಷಗಳಿಂದ ನೀವು ನೋಡ್ಕೊಂಡೇ ಬನ್ನಿ, ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ, ಯಾರ್ಯಾರು ಹೆಣ್ಣು ಮಕ್ಕಳ ಮೇಲೆ ನಡೆದಂತ ಅನೇಕ ಪ್ರಕರಣಗಳು ಒಂದಾದ್ಮೇಲೊಂದು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಅವರು ಬಳಸ್ತಕ್ಕಂತ ಭಾಷಾ ಪ್ರಯೋಗ ಇವೆಲ್ಲವನ್ನು ಗಮನಿಸಿದಾಗ ನಿಮ್ಗೇನ್ ಅನ್ನಿಸ್ತದೆ? ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮೌಲ್ಯಗಳು ಕುಸಿತಾ ಇದೆ, ಓಲೈಸ್ಕೊಳ್ತಕ್ಕಂಥ ಪ್ರವೃತ್ತಿ ಹೆಚ್ಚುತ್ತಾ ಇದೆ. ಜನಪ್ರತಿನಿಧಿಗಳು ಅಪಹಾಸ್ಯಕ್ಕೀಡಾಗ್ತಾ ಇದ್ದಾರೆ. ಸೊ ಇದು ಎಚ್ಚರಿಕೆಯಿಂದ ನಡಿಬೇಕು ಅಂಥೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ರಾಹುಲ್ ಗಾಂಧಿ ಅವರನ್ನ ನೋಡ್ರಿ, ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದು ಆಯ್ತು, ಇವ್ರನ್ನ ಕೊಲೆಗಡಕ ಅಂತ ಹೇಳಿದ್ದು ಆಯ್ತು, ಅವರು ಮತ್ತೊಂದು ಪದವನ್ನ ಪ್ರಯೋಗ ಮಾಡಿದ್ದು ಆಯ್ತು. ನೀವು ಅದನ್ನ ಯಾವುದನ್ನು ಖಂಡಿಸ್ತಾ ಇಲ್ಲ. ಮಾಧ್ಯಮದ ಸ್ನೇಹಿತರುಗಳು, ನೀವು ಚರ್ಚೆ ಮಾಡ್ತಾ ಇರೋದು ಸಿ.ಟಿ. ರವಿ ಅರೆಸ್ಟ್ ಮಾಡಿದ್ದನ್ನ. ಸರ್, ಅರೆಸ್ಟ್ ಒಂದಲ್ಲ, ಅವ್ರನ್ನ ಆದ್ಮೇಲೆ ತಿರುಗಾಡಿಸಿದ್ರು ನನ್ನ ಎನ್ಕೌಂಟರ್ ಮಾಡೋಂತ ಆಪ್ಷನ್ ಇತ್ತು ಅಂತ ಅವ್ರು ಆರೋಪ ಮಾಡ್ತಾರೆ. ಸರ್, ಈಗ ಸಿ.ಟಿ. ರವಿ ಏನ್ ಬೇಕಾದ್ರೂ ಆರೋಪ ಮಾಡ್ತಾರ್ರಿ. ಸಿ.ಟಿ. ರವಿ ಆರೋಪ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸಿ.ಟಿ. ರವಿ ಆರೋಪ ಮಾಡೋದ್ರಲ್ಲಿ, ಸಿ.ಟಿ. ರವಿ ಮಾತನ್ನ ತೀರ್ಸೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅದರಲ್ಲೇನಿದೆ? ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರೇನಾದ್ರು ಜಾಸ್ತಿ ಮಾತಾಡಿದ್ರೆ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಮಾತನಾಡ್ತೀನಿ. ಗೌರವಯುತವಾಗಿ ಆದಂತ ತಪ್ಪಿಗೆ ಈ ರಾಜ್ಯದ ಮಹಿಳೆಯರನ್ನ ಕ್ಷಮೆ ಕೇಳ್ತಕ್ಕಂಥದ್ದು ಒಳಿತು ಅಂತಕ್ಕಂಥದ್ದು ನನ್ನ ಭಾವನೆ. ಅವ್ರ ಮನೆಯಲ್ಲೂ ಕೂಡ ಮಹಿಳೆಯರಿದ್ದಾರೆ, ಅವ್ರ ಕುಟುಂಬದಲ್ಲೂ ಕೂಡ ತಾಯಿ ಜನ್ಮ ಕೊಟ್ರೇನೆ ಇವರೆಲ್ಲ ಆಚೆ ಬರಕ್ ಸಾಧ್ಯ. ತಾಯಿ ಜನ್ಮ ಕೊಡ್ಲಿಲ್ಲ ಅಂತ ಅಂದ್ರೆ ಇವ್ರು ಯಾರು ಆಚೆ ಬರಕ್ ಸಾಧ್ಯ ಇಲ್ಲ. ಸೊ ಬೇರೆ ಏನಾದ್ರು ಹೊಸ ಐಡಿಯಾನ ಇವರು ಕಳೆದ 10 ವರ್ಷದಿಂದ ಹುಡುಕಿದಾರೋ ಏನೋ ನನಗೆ ಗೊತ್ತಿಲ್ಲ. ಹುಡುಕಿರ್ಬೇಕು ಅಂತ ಕಾಣಿಸ್ತದೆ. ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡಿದ್ದೆ. ನೀವೇನು ಮಾಡ್ಕೊಳ್ಳಿ ಏನ್ ಸ್ಟೇಟ್ಮೆಂಟ್ ಬಂದಿತ್ತು ಅಂತ.